ಹಾಯ್ ಹಾಯ್. ಎಂತ ಮಾಡ್ತಿದ್ಯಾ? ಏನು ಇಲ್ಲ ಕಣೆ, ಒಂದ್ ವರ್ತನ ಬಿಡಕ್ ರೆಡಿ ಮಾಡ್ತಾ ಇದ್ದೆ. ನೀನೇನು ಸೀರೆ ಉಟ್ಕೊಂಡೆಲ್ಲ ರೆಡಿ ಆಗಿದ್ಯಾ? ಟೆಂಪಲ್ಗೆ ಹೋಗಿ ಬಂದೆ ಕಣೆ, ಶುಕ್ರವಾರ ಅಲ್ಲ ಇವತ್ತು. ಆ ತರ ಸೀರೆ ಉಟ್ಕೊಂಡು ಆ ತರ ನಾ ಉಟ್ಕೊಳ್ಳೋದು ಸೀರೆನ? ಯಾಕೆ ಏನಾಯ್ತು? ಮತ್ತೆ ಇವಾಗೆಲ್ಲ 5 ಮಿನಿಟ್ಸ್ ಅನ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ, ನೀನ್ ಆ ತರ ಉಟ್ಕೊಂಡು ಹೋಗಿದ್ಯಾ? ಅಲ್ಲ ಮಾರೀತಿ, ಅದನ್ನೆಲ್ಲ ರೆಡಿ ಮಾಡ್ಕೊಳಕ್ಕೆ ಎಲ್ಲಿದೆ ಟೈಮು? ಟೆಂಪಲ್ ಹೋಗಿರುತ್ತಾನೆ, ಸುಮ್ಮನೆ ಸಿಂಪಲ್ ಆಗಿ ಉಟ್ಕೊಂಡೆ. ಅದು ಪ್ಲೀಟಿಂಗ್ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಅದೆಲ್ಲ ಆಗತ್ತಾ? ಅರ್ಧ ಗಂಟೆ ಬೇಕು. ನೈಟೇ ಮಾಡ್ಕೊಂಡು ಇಟ್ಕೋಬಹುದಲ್ವಾ? ಎಷ್ಟು ಈಸಿ ಗೊತ್ತಾ ಅದು ಮಾಡೋದು? ಯಾರಿಗ್ ಬೇಕು ಮಾರೀತಿ? 3/4 ಗಂಟೆ ತಗೊಳ್ಳೋದು ನಂಗೆಲ್ಲ ಆಗಲ್ಲ ಅಷ್ಟು. ಯಾರು ಹೇಳಿದ್ದು ನಿನಗೆ 3/4 ಗಂಟೆ ಬೇಕು ಅಂತ? ಒಂದ್ ಕೆಲಸ ಮಾಡು, ಈಗ ನಮ್ಮನೆಗೆ ಬಂದ್ಬಿಡು, ನಾನ್ ನಿನಗೆ ನೀಟಾಗಿ ಹೇಳ್ಕೊಡ್ತೀನಿ. 5 ಮಿನಿಟ್ಸ್ ಅಲ್ಲಿ ಹೆಂಗ್ ರೆಡಿ ಆಗೋದು, ಪ್ಲೀಟ್ ಹೆಂಗ್ ಮಾಡೋದು ಅಂತ ನಾನೇ ಹೇಳ್ಕೊಡ್ತೀನಿ. ಈಗಲೇ ಬಂದೆ ತಡಿ. ನಾ ಬಂದೆ, ಇದೀಗ ಬಾರೆ. ಓಕೆ, ಇವಾಗ ಈ ಸೀರೆ ಹೇಳ್ಕೊಡ್ತೀಯಾ? ಸ್ಟಾರ್ಟ್ ಮಾಡೋಣ. ನಾನು ಆ ಕಡೆ ಬಂದ್ಬಿಡ್ತೀರಮ್ಮ, ನಾನು ಬಿಸಿ ತಗೊಳ್ತೀನಿ. ಇದು ಯಾವಾಗ್ಲೂ ಒಳಗಡೆ ಬರ್ಬೇಕು, ಈ ಸೈಡ್. ಓಕೆ, ಮೇಜರ್ ಆಗಿ ಬೇಕಾಗಿರೋದು ಅವ್ರಿಗೆ, ಸೊ ಅವ್ರಿಗೆನೆ ತೋರಿಸು. ಹಿಂಗ್ ತೆಗೋ. ಓಕೆ, ಹಿಂಗೆ ನೋಡು. ಈಗ ಹಿಂಗ್ ಬಂದಿದೆ, ಓಕೆನಾ? ಇದನ್ನ ಕರೆಕ್ಟ್ ಮಾಡ್ಕೊಂಡು ಇನ್ನೊಂದು ಪಿನ್ ಹಾಕೋಬೇಕು. ಫಸ್ಟ್ ಸೆರಗನೆ ಫೋಲ್ಡ್ ಮಾಡ್ಕೊಂಡು ಫಸ್ಟ್ ಇದನ್ನ ಮಾಡ್ಕೋಬೇಕು. ಕರೆಕ್ಟ್ ಇದಲ್ಲ? ಇವಾಗ ಸೀರೆನ ಇದೆಷ್ಟು ಲೆಕ್ಕ ಇದೆಯಾ? 6. ಈಗ ನಂತರ ನಿಂತರ ಇದ್ರೆ ಫಿಕ್ಸ್ ಒಂದು 6 ಬರುತ್ತೆ. ಮೀನ್ಸ್ ನಮ್ಗೆ ಸ್ವಲ್ಪ ದಪ್ಪ ಇರ್ತಾರೆ, ಅವ್ರಿಗೆ 5 ಅಥವಾ 4 ಮಾತ್ರ ಬರ್ಬೇಕು. ಇಲ್ಲ ನಿಮ್ಗೆ ತುಂಬಾ ಚಿಕ್ಕದೇ ಬೇಕು ಅನ್ನೋರ್ಗೆ ಸುಮಾರು ಒಂದು 7, 8 ಅಂತೂ ಬರುತ್ತೆ. ಸೊ ನಿಮ್ಗೆ ಅಲ್ಲಿ ಎಷ್ಟಿದೆ ಅದನ್ನ ಇಲ್ಲಿಂದಾನೆ ಹಿಂಗ್ ತಗೋಬೇಕು. ಓಕೆ, ಹಿಂಗ್ ತಗೊಂಡು ನಮ್ಗೆ ಹಿಂಗೆ ಇಲ್ಲಿ ಗೊತ್ತಾಗತ್ತೆ, ನಮ್ಗೆ ಮುಂದೆ ಹಿಂದೆ ಬರ್ತಿದ್ಯಾ ಏನು ಅಂತ. ಸ್ಟ್ರೈಟ್ ಇರುತ್ತಲ್ವಾ ಅವಾಗ. ಓಕೆ, ಎಲ್ಲಾ ಸಾರಿಗೂ ಸೇಮ್ ಮೆಥಡಾ? ಸೇಮ್ ಟು ಸೇಮ್ ಮೆಥಡ್, ಯಾವುದಕ್ಕೂ ಚೇಂಜಸ್ ಇಲ್ಲ. ಆಲ್ಮೋಸ್ಟ್ ಏನಾಗುತ್ತೆ ಗೊತ್ತಾ, ಲಾಸ್ಟ್ ಒನ್ ಬರ್ಬೇಕಾದ್ರೆ ನಿಂಗೆ ಜಾಸ್ತಿ ಬರುತ್ತೆ. ಅವಾಗ ಇದು ನಿಂಗೆ ಒಂದೇ ಒಂದು ಹಿಂಗ್ ಓಪನ್ ಮಾಡ್ಕೊಂಡು ನೋಡು, ಇಲ್ಲಿ ಜಾಸ್ತಿ ಇದು ಕಮ್ಮಿ ಇದೆ, ಸೊ ಹಿಂಗ್ ಜಾಸ್ತಿ ಮಾಡ್ಕೊ. ಇದು ಕಮ್ಮಿ ಆಯ್ತು, ಇದನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡ್ಕೊ. ಸೊ ಇವಾಗ ನಿಮ್ಗೆ ಕರೆಕ್ಟ್ ಮೆಷರ್ಮೆಂಟ್ ನೋಡು. ಈ ಕಡೆ ನಿಂಗೆ ಹೊರಗಡೆ ಬಂದಿದ್ಯಾ? ಇಲ್ಲ. ಸೊ ಈಗ ಇಲ್ಲೊಂದು ಪಿನ್ ಹಾಕೊಂಡ್ರೆ ಆಯ್ತು. ಸೊ ನಿನಗೆ ಇದು ಕಂಫರ್ಟಬಲ್. ಮತ್ತೆ ಇಲ್ಲಿ ಹೆಂಗೋ ಮಾಡ್ಕೊಂಡಿರ್ತೀಯಲ್ಲ, ನಿನಗೆ ಇಲ್ಲೊಂಚೂರು ಬೇಕಾಗತ್ತೆ. ಅವಾಗ ಇವಾಗ ಹಿಂದೆ ಮುಂದೆ ಹೋಗ್ಬೇಕಾದ್ರೆ ಎಲ್ಲೋ ಏನೋ ಆಯ್ತು ಅಂತ. ಸೊ ಇದಕ್ಕೋಸ್ಕರ ಸೇಫ್ಟಿಗೆ ಇನ್ನೊಂದು ಪಿನ್ ಹಾಕೊಂಡ್ಬಿಡ್ಬೇಕು ಹಿಂಗೆ. ಸೊ ಇದು ಪಿನ್ ಹಾಕ್ತಿರೋದು ಕಂಫರ್ಟೇಬಲ್ ಆಗಿ ಕೂರ್ಲಿ ಅಂತ ಅಷ್ಟೇ. ಬೇಕಾದ್ರೆ ಆಮೇಲೆ ತೆಗಿಬಹುದು, ರಿಮೂವ್ ಮಾಡ್ಕೊಂಡ್ಬಿಡ್ಬೇಕು. ಸೊ ನೋಡಿ, ಈಗ ಇಷ್ಟೇ ನೋಡು, ಇಲ್ಲಿಂದ ಇಲ್ಲಿ ತನಕ ಲೆಂತ್ ತಗೊಂಡ್ಯಾ? ಸೊ ಇವಾಗ ತೆಗೆದು ನಿನ್ ಲೆಂತ್ ನೋಡು. ಮುಂದೆ ಬಾ, ಇನ್ನು ಮುಂದೆ ಬಾ. ಸೊ ನಿನ್ ಲೆಂತ್ ನಿನಗೆ ಸಿಕ್ತು ನೋಡಿ. ಓಕೆನಾ? ಮುಗಿತಾ? ಇದ್ರದ್ದು ಮುಗಿತಾ? ಸೊ ಇದ್ರ ನೆಕ್ಸ್ಟ್ ಈ ಪ್ಲೇಟು ಬಿಟ್ಬಿಡ್ಬೇಕು. ನೀನ್ ಕೆಳಗಡೆ ತಗೊಂಡಿರ್ತೀಯಲ್ಲ, ಈ ಪ್ಲೇಟ್ಸ್ ಹಿಂಗ್ ತಗೋಬೇಕು, ಫುಲ್ ಎಂಡ್ ವರ್ಗು ತಗೋಬೇಕು. ಓಕೆನಾ? ನೋಡು, ಫುಲ್ ಎಂಡ್. ಈಗ ನಮ್ಗಿಂತ ದಪ್ಪ ಇದ್ರೆ ತುಂಬಾ ಜಾಸ್ತಿ ತಗೋಬೇಕು, ಲೆಂತ್ ನೋಡ್ಕೊಬೇಕು. ಇದರಿಂದ ನಮ್ಗೆ ಇಲ್ಲಿಂದ 6 or 7 ಅಷ್ಟೇ ಬರುತ್ತೆ ನಿಮ್ಗೆ. ಸೊ ಸ್ವಲ್ಪ ದಪ್ಪಕ್ಕಿರೋರು ಕಡಿಮೆ ಪ್ಲೇಟ್ ತಗೋಬೇಕು, ಒಂದು 5 ತಗೊಂಡ್ರೆ ಸಾಕಾ? ನಮ್ ತರ ಮೀಡಿಯಂ ಇದ್ರೆ 6 or 7. ಒಂದ್ಸಲ ಪ್ಲೀಟ್ ಮಾಡೋದು ಹೆಂಗೆ ಅಂತ ಗೊತ್ತಾದ್ರೆ ಆಟೋಮೆಟಿಕ್ಲಿ ಗೊತ್ತಾಗ್ಬಿಡುತ್ತೆ.
ಸ್ವಲ್ಪ ತೆಳ್ಳಗಿದ್ದವ್ರು ಇನ್ನ ಜಾಸ್ತಿ ಪ್ಲೀಟ್ ತಗೋಬಹುದು. 7. ಓಕೆ, ಇಷ್ಟ ಆಯ್ತಾ? ಸೊ ಇಷ್ಟಾದ್ಮೇಲೆ ನಿಮಗೆ ಇಲ್ಲಿ ತಗೊಂಡು ಓಕೆ, ಇವಾಗ ಐರನ್ ಹಾಕ್ತೀಯಾ? ಐರನ್ ಹಾಕ್ತೀನಿ. ಫಸ್ಟ್ ಇದನ್ನ ಈ ಕಡೆ ತಗೊಂಡ್ಬಿಡ್ಬೇಕು. ಓಕೆ, ಏನಾದ್ರೂ ಕಾಮಿಡಿ ಮಾತಾಡೆ. ನಮ್ಮ ವ್ಯೂವರ್ಸ್ಗೆ ಎಂಟರ್ಟೈನ್ಮೆಂಟ್ ಬೇಕು. ಕೆಲಸ ನೀನು ಮಾಡು. ನಾನ್ ಡ್ಯಾನ್ಸ್ ಮಾಡಕ್ಕಾಗತ್ತ ಈಗ ಇವಳು ಐರನ್ ಮಾಡ್ಬೇಕಾದ್ರೆ? ಮಾಡು. ನನ್ ಕೈಲೇ ಸುಟ್ಟಾಗ್ತಾಳೆ. ಇಟ್ಕೊಂಡು ಸ್ವಲ್ಪ ಲೈಟ್ ಆಗಿ ಐರನ್ ಮಾಡ್ಬಿಟ್ರೆ ಇದು ಲೈಟಾಗಿ ಐರನ್ ಮಾಡಿ ಬಿಡಬೇಕು. ತಗೊಂಡು ಇದನ್ನೆಲ್ಲ ನೀಟಾಗಿ ಮಾಡ್ಕೊಂಡು, ಓಕೆನಾ? ಅಂದ್ರೆ ಎರಡು ಅದಕ್ಕೆ ಇದಕ್ಕೆ ಏನಂತಾರೆ ಗೊತ್ತಿಲ್ಲ, ಒಟ್ಟಲ್ಲಿ ಇಷ್ಟ ತಗೊಳ್ಳಿ. ಓಕೆನಾ? ಈಗ ಕೆಳಗಡೆ ಹೋಗೋಣ. ಆ ಕಡೆ ಸೈಡ್ ಇದನ್ನ ನಾವು ಜಸ್ಟ್ ತಗೊಂಡು ಫೋಲ್ಡ್ ಮಾಡ್ಕೋಬೇಕು. ಒಂಚೂರು ಬಫಿ ಅನ್ಸುತ್ತೆ, ಬಟ್ ಅದೊಳಗಡೆ ಸರಿ ಇರುತ್ತೆ. ಓಕೆ, ಅದಾದ ತಕ್ಷಣ ಇದನ್ನ ಇದ್ರ ಮೇಲೆ ಹಿಂಗೆ ಇಡೋಡಿ, ಹಿಂಗೆ ಹಿಂಗೆ ಹಿಂಗೆ. ಸೊ ಇದು ಸಿಂಪಲ್ ಮೆಥಡ್. ಇದು ಸಿಂಪಲ್ ಆಗಿ ನಾವು ಮನೇಲಿ ಮಾಡ್ಕೊಳ್ಬೇಕು ಅಂದ್ರೆ, ಎಕ್ಸ್ಪರ್ಟ್ ಗಳು ಹಿಂಗ್ ಮಾಡೋದೇ ಇಲ್ಲ. ಅವ್ರದೇ ಅವ್ರಿಗೆ ಅವ್ರ ಟ್ರೈನಿಂಗೇ ಬೇರೆ ಇರುತ್ತೆ, ಅವ್ರದ್ದು ವೇನೇ ಬೇರೆ ಇರುತ್ತೆ. ನಾವು ಸಿಂಪಲ್ ಆಗಿ ಮನೇಲಿ ಹಿಂಗ್ ಮಾಡ್ಕೋಬಹುದು ನಮ್ಮ ಮಟ್ಟಿಗೆ ಅಂತ ನಾವು ತೋರಿಸ್ತಾ ಇರೋದಷ್ಟೇ. ಓಕೆ, ಈಗ ಆಯ್ತಾ? ಕಂಪ್ಲೀಟ್ ಆಯ್ತು ನೋಡು. ಮೇಲೆ ಸ್ವಲ್ಪ ಅಲ್ಲೆಲ್ಲಾರು ಏನು ಮುದ್ದೆ ಆಗಿದ್ರೆ ಕಚ್ಚಿ ಬಿಚ್ಚಿ ಎಲ್ಲ ಐರನ್ ಹೋಗಿದ್ರೆ ಬೇಕಾದ್ರೆ ಐರನ್ ಮಾಡ್ಕೋಬಹುದು. ಓಕೆನಾ? ಸೊ ನಮ್ಮಿಬ್ರದ್ದು 10 year ಫ್ರೆಂಡ್ಶಿಪ್. ಓಕೆನಾ? ಮೋರ್ ದನ್ 10 year. PUC ಇರ್ಬೇಕಾದ್ರೆ ಫ್ರೆಂಡ್ ಆಗಿದ್ರು. ಪೂಜಾ 109 ಜನ ಇದ್ರು ಅಲ್ವಾ ನಮ್ ಕ್ಲಾಸ್ ಅಲ್ಲಿ. ನನ್ನ ಯಾಕೆ ಫ್ರೆಂಡ್ ಮಾಡ್ಕೊಂಡೆ? ಓಕೆ, ಅವಳಿಗೆ ಇವಾಗ ಇಂಟ್ರೆಸ್ಟ್ ಇಲ್ಲ. ಸೊ ಇಫ್ ಇನ್ ಕೇಸ್ ನಿಮ್ಗೆ ನಮ್ ಫ್ರೆಂಡ್ಶಿಪ್ ಬಗ್ಗೆ ತಿಳ್ಕೋಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಹಾಕಿ. ಬೇಕಾದ್ರೆ ಅದಕ್ಕೆ ಸ್ಪೆಷಲ್ ಎಪಿಸೋಡ್ ಮಾಡಿ ನಾವು ನಮ್ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ತೀವಿ. ಯಾಕಂದ್ರೆ ನಾವು ಓದಿರೋದು ಗರ್ಲ್ಸ್ ಕಾಲೇಜಲ್ಲಿ ಗರ್ಲ್ಸ್ PU ಕಾಲೇಜ್ ಉಡುಪಿ. ಓಕೆನಾ? ಇವಳು ಶಿವಮೊಗ್ಗದಿಂದ ಬಂದಿದ್ದು ಎಜುಕೇಶನ್ ಮಾಡಕ್ಕೆ. ನಂದು ನೇಟಿವ್ ಉಡುಪಿನೇ. ನಾವು ಮಾಡ್ದಿರೋದು ತರಲೆಗಳಿಲ್ಲ, ನಮ್ದೇ ಹವ ಆಯ್ತಾ? ಸ್ಕೂಲಲ್ಲಿ ಸಾರಿ PUC ಏನೇನು ಮಾಡಿದ್ವಿ, ಏನೇನ್ ಕಪಿ ಚೇಷ್ಟೆಗಳು ಮಾಡಿದ್ವಿ, ನಮ್ ಫ್ರೆಂಡ್ಶಿಪ್ ಎಷ್ಟು ಫೇಮಸ್ ಆಗಿತ್ತು ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೇಳ್ತೀನಿ. ನಿಮ್ಗೆ ಇಂಗೇಸ್ ಬೇಕು ಅಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಅಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಓಕೆನಾ? ಓಕೆ, ಇವಾಗ ಐರನ್ ಹಾಕಾಯ್ತು. ಓಕೆ, ಇದು ನಿಂಗೆ ಫೋಲ್ಡಿಂಗ್ ಇವಾಗ. ಓಕೆನಾ? ಆಮೇಲೆ ಈ ಸೈಡ್, ಆ ಸೈಡ್ ಒಂದಕ್ಕೆ ಇಟ್ಟಿದ್ದೆ ನಾನು, ಒಂದೇ ಬಂದಿದೆ. ಸೊ ಆಮೇಲೆ ಈ ಸೈಡ್ ಈ ತರ ನೀವು ಫ್ರೀ ಆಗಿದ್ದಾಗ ಪ್ಲೀಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಆಮೇಲೆ ರೆಡಿಮೇಡ್ ಆಗಿ ಹಾಕೊಂಡ್ಬಿಟ್ರೆ ಆಯ್ತು. ಯಾಕಂದ್ರೆ ಅದ್ ನೆಕ್ಸ್ಟ್ ಎಪಿಸೋಡ್ ನೆಕ್ಸ್ಟ್ ಎಪಿಸೋಡ್ ರೆಡಿ ಮಾಡಿ ತೋರಿಸ್ತೀನಿ. ನಾನ್ ರೆಡಿ ಮಾಡಿ ತೋರಿಸ್ತಾಳೆ. ಓಕೆನಾ? ಫಸ್ಟ್ ಸೆರಗು ರೆಡಿ ಇದೆಯಾ? ನೆರಿಗೆನೂ ರೆಡಿ ಇದೆ. ಸೊ ಹಿಂಗ್ ಹಾಕೊಂಡು ಸ್ವಲ್ಪ ಇಲ್ಲಿ ಸೆಟ್ ಮಾಡ್ಕೊಂಡ್ಬಿಟ್ರೆ ನೇರಿ ದಿನ 5 minutes ಅಲ್ಲಿ ಸೀರೆ ಹಾಕೋಬಹುದು. ಸೊ ಹೆಣ್ಮಕ್ಳಿಗೆ ಒಂದು ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಗಲ್ವಾ ಇಷ್ಟು ರೆಡಿ ಆದ್ರೆ. ಈಗ ರೆಡಿಮೇಡ್ ಸ್ಯಾರಿಗಳು ಸಿಗ್ತವೆ, ಬಟ್ ಅಷ್ಟೊಂದು ಚೆನ್ನಾಗಿರಲ್ಲ. ಮತ್ತೆ ಈ ರೇಷ್ಮೆ ಸೀರೆ ನಮ್ಗೆ ಫಂಕ್ಷನ್ಗೆ, ಮದ್ವೆಗೆ ಎಲ್ಲ ರೇಷ್ಮೆ ಸೀರೆ ಬೇಕಾಗುತ್ತೆ ಅಲ್ವಾ? ರೆಡಿ ಇಷ್ಟೇ. ನಮ್ ತಿಂಡಿ ರೆಡಿ ಆಯ್ತು, ಇವಾಗ ತಿನ್ಬೋದು ಅಂತ ಹೇಳ್ತಾರಲ್ಲ, ಹಂಗಾಗಿ ನಮ್ದು ಸೀರೆ ರೆಡಿ ಇಟ್ಕೊಳ್ಳಿ. ರೆಡಿ ಟು ವೇರ್ ಸಾರಿ ಆಗೋಯ್ತಿದೆ. ಇವಾಗ ಬೇಕಾದ್ರೆ ಹಿಂಗ್ ಮಾಡ್ಕೋಬಹುದು. ಇಫ್ ಇನ್ ಕೇಸ್ ನಿಮ್ಗೆ ಕಷ್ಟ ಆಗುತ್ತೆ ಅಂದ್ರೆ, ಸೊ ಇವಳು ರೆಡಿಮೇಡ್ ಆಗಿ ಲೈಕ್ ಪ್ರೀಪ್ಲೀಟಿಂಗ್ ಮಾಡ್ತಾಳೆ. ಸೊ ನಿಮ್ಗೆ ಏನಾದ್ರೂ ಇಲ್ಲೇ ಬೆಂಗಳೂರು ಸರೌಂಡಿಂಗ್ ಅಲ್ಲಿ ಮಾಡ್ಕೋಬೇಕು ಅಂದ್ರೆ ದಯವಿಟ್ಟು ಇಲ್ಲಿ ಕೆಳಗಡೆ ನಂಬರ್ ಹಾಕಿರ್ತೀನಿ, ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ಆಯ್ತಾ ಪ್ರಮೋಷನ್? ಥ್ಯಾಂಕ್ ಯು. ಪೇಮೆಂಟ್ ಕೊಡ್ಬೋದು. ಓಕೆ, ಸಾರಿ ರೆಡಿಯೋಸ್ ಪ್ಲೀಸ್. ಇದೊಂಥರ ಏನೇನೋ ಸ್ಪೆಷಲ್ ಆಗಿ ಟ್ರೈ ಮಾಡ್ತಾ ಇದೀವಿ, ನಿಮ್ಮನ್ನ ಎಂಟರ್ಟೈನ್ ಮಾಡ್ಬೇಕು, ಇನ್ಫಾರ್ಮೇಶನ್ ಕೊಡ್ಬೇಕಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು. ಒಟ್ಟಿಗೆ ಮಾಡೋಣ. ಥ್ಯಾಂಕ್ ಯು.